ಅಭಯ್ ಮತ್ತು ಮಿಲನ ಗೋವಾದ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಮರಳಿದಾಗ ವಿಮಾನ ನಿಲ್ದಾಣದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದಿತ್ತು. ವಿಕ್ರಮ್ ರಾಥೋಡ್ ಸಿದ್ಧಪಡಿಸಿದ್ದ ಎಲ್ಲ ಸೈಬರ್ ಸಾಕ್ಷಿಗಳ ಆಧಾರದ ಮೇಲೆ ಪೊಲೀಸರು ಸೂರಜ್ನನ್ನು ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದರು. ಆದರೆ ಅತಿ ಚಾಣಾಕ್ಷಿಯಾಗಿದ್ದ ವೀಣಾ ಮಾತ್ರ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಅಲ್ಲಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ಲು. ವೀಣಾ ತಪ್ಪಿಸಿಕೊಂಡಿದ್ದು ಅಭಯ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತು. ಆದರೆ ತನ್ನ ಜೀವನದ ಅತ್ಯಮೂಲ್ಯ ಕ್ಷಣಗಳನ್ನು ಆ ಶತ್ರುಗಳ ಕಾರಣಕ್ಕಾಗಿ ಹಾಳು ಮಾಡಿಕೊಳ್ಳಲು ಅವನು ಸಿದ್ಧನಿರಲಿಲ್ಲ. ಅವನು ತಕ್ಷಣ ವಿಕ್ರಮ್ಗೆ ಫೋನ್ ಮಾಡಿ, ವಿಕ್ರಮ್, ಸೂರಜ್ ಸಿಕ್ಕಿ ಬಿದ್ದಿದ್ದಾನೆ, ಆದರೆ ವೀಣಾ ತಪ್ಪಿಸಿಕೊಂಡಿದ್ದಾಳೆ. ಅವಳನ್ನು ಹುಡುಕುವ ಜವಾಬ್ದಾರಿ ಪೂರ್ತಿ ನಿನಗೆ ಬಿಟ್ಟಿದ್ದು. ನನಗೆ ಈಗ ಮಿಲನಾಳಿಗಿಂತ ಮುಖ್ಯ ಬೇರೇನೂ ಇಲ್ಲ ಎಂದು ಜವಾಬ್ದಾರಿಯನ್ನು ವಹಿಸಿ ಮಿಲನಾಗೆ ತನ್ನ ಮನದ ಪ್ರೀತಿಯನ್ನು ನಿವೇದಿಸಿಕೊಳ್ಳಲು ತೀರ್ಮಾನಿಸಿದ್ದನು. ಅಭಯ್ ಮಿಲನಾಳಿಗೆ ಏನೂ ಹೇಳದೆ ಅವಳನ್ನು ತನ್ನ ಐಷಾರಾಮಿ ವರ್ಮಾ ಫಾರ್ಮ್ ಹೌಸ್ಗೆ ಕರೆದುಕೊಂಡು ಬಂದಿದ್ದನು. ಫಾರ್ಮ್ ಹೌಸ್ನ ಸುತ್ತಲೂ ಮೌನ ಆವರಿಸಿತ್ತು. ಹಕ್ಕಿಗಳ ಕೊನೆಯ ಚಿಲಿಪಿಲಿ ಸದ್ದು ನಿಂತಿತ್ತು. ഇരുಳಿನ ಶಾಂತತೆ ಆವರಿಸಿಕೊಳ್ಳುತ್ತಿತ್ತು. ಮಿಲನ ಜೀಪ್ನಿಂದ ಇಳಿದು ಗಾರ್ಡನ್ ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ಅವಳ ಕಣ್ಣುಗಳು ಅಚ್ಚರಿಯಿಂದ ಅಳಿದವು. ಗಾರ್ಡನ್ ತುಂಬ ಅವಳಿಗೆ ಇಷ್ಟವಾದ ಬಿಳಿ ಲಿಲ್ಲಿ ಮತ್ತು ರಕ್ತ ಕೆಂಪು ಗುಲಾಬಿ ಹೂವುಗಳನ್ನು ಅತ್ಯಂತ ಸುಂದರವಾಗಿ ಜೋಡಿಸಲಾಗಿತ್ತು. ಹೂಗಳ ನಡುವೆ ಉರಿಯುತ್ತಿದ್ದ ಸಣ್ಣ ಸಣ್ಣ ಮೇಣದ ಬತ್ತಿಗಳ ಹಳದಿ ಬೆಳಕು ಆ ರಾತ್ರಿಯ ವಾತಾವರಣವನ್ನು ಇನ್ನೂ ರೋಮಾಂಚನಗೊಳಿಸಿತ್ತು. ಮಿಲನ ಸುತ್ತಲೂ ಆಶ್ಚರ್ಯದಿಂದ ನೋಡುತ್ತಾ ಮೆಲ್ಲನೆ ತಿರುಗಿ, ಅಭಯ್, ಇದೇನು ಇಲ್ಲಿಗೆ? ಯಾಕೆ ನನ್ನ ಕರ್ಕೊಂಡು ಬಂದಿದ್ದೀರಾ? ಯಾರೂ ಇಲ್ವಲ್ಲ ಇಲ್ಲಿ? ಅವಳು ಸರ್ ಎನ್ನುವ ಬದಲು ತನ್ನ ಹೆಸರನ್ನು ಕರೆದಿದ್ದನ್ನು ಕೇಳಿ ಅಭಯ್ ಮುಖದಲ್ಲಿ ಒಂದು ಆತ್ಮೀಯ ನಗು ಮೂಡಿತ್ತು. ಅಷ್ಟರಲ್ಲಿ ಗಾರ್ಡನ್ನ ಮರಗಳ ನಡುವೆ ಇದ್ದ ಮಂದವಾದ ಸೀಲಿಂಗ್ ಲೈಟ್ಗಳು ಒಮ್ಮೆಗೆ ಆನ್ ಆದವು. ಅಭಯ್ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಮಿಲನಾಳ ತೀರ ಹತ್ತಿರ ಬಂದು ನಿಂತುಕೊಂಡನು. ಅವನ ಕಣ್ಣುಗಳಲ್ಲಿ ಸದಾ ಇರುತ್ತಿದ್ದ ಆ ಬಿಸ್ನೆಸ್ ಬಿಗುಮಾನ, ಗತ್ತು ಎಲ್ಲವೂ ಕರಗಿ ಹೋಗಿತ್ತು. ಅಲ್ಲಿ ಕೇವಲ ಅವಳಿಗಾಗಿ ಮುಡಿಯುವ ನಿಷ್ಕಲ್ಮಶ ಪ್ರೀತಿ ಮಾತ್ರ ತುಂಬಿತ್ತು. ಅವನು ಮಿಲನಾಳ ಎದುರು ನಿಂತು ಅವಳ 2 ಮೃದುವಾದ ಹಸ್ತಗಳನ್ನು ತನ್ನ ಕೈಯೊಳಗೆ ತೆಗೆದುಕೊಂಡನು. ಅವಳ ಕೈಗಳು ಸಣ್ಣದಾಗಿ ನಡುಗುತ್ತಿರುವುದನ್ನು ಕಂಡು ಅವನು ತನ್ನ ಕೈ ಬೆರಳುಗಳನ್ನು ಇನ್ನು ಬಿಗಿಯಾಗಿ ಪೋಣಿಸಿಕೊಂಡನು. ಅಭಯ್ ತುಂಬಾ ಆಪ್ತವಾಗಿ ತಗ್ಗಿದ್ದ ಧ್ವನಿಯಲ್ಲಿ, ಮಿಲನ, ಇಷ್ಟು ದಿನ ನಿನ್ನನ್ನು ನನ್ನ ಆಫೀಸ್ ಅಕೌಂಟೆಂಟ್ ಆಗಿ, ಸೆಕ್ರೆಟರಿ ಆಗಿ ನೋಡಿದ್ದೀನಿ. ನಿನ್ನ ರಕ್ಷಣೆ ಮಾಡೋ ನೆಪದಲ್ಲಿ ನಿನ್ನ ಮೇಲೆ ಹಕ್ಕನ್ನು ಚಲಾಯಿಸಿದ್ದೀನಿ. ಆದರೆ ಇವತ್ತು ಈ ನಿಶ್ಶಬ್ದ ರಾತ್ರಿಯಲ್ಲಿ ನಾನು ನಿನ್ನ ಮುಂದೆ ನಿಂತಿರುವುದು ಕೇವಲ ನನ್ನ ಹೃದಯದ ಒಡತಿಯನ್ನು ಕೇಳಿಸಿಕೊಳ್ಳೋಕೆ. ಮಿಲನಾಳ ಹೃದಯದ ಬಡಿತ ಜೋರಾಯಿತು. ಇಬ್ಬರ ಕಣ್ಣುಗಳು ಒಂದೊಂದು ದಿಟ್ಟಿಸಿ ನೋಡಿದವು. ಅಭಯ್ನ ಕಣ್ಣುಗಳಲ್ಲಿ ತನಗಾಗಿ ಕಾಯುತ್ತಿದ್ದ ಆ ಆಳವಾದ ಪ್ರೀತಿಯ ಸಮುದ್ರ ಮಿಲನಾಗೆ ಸ್ಪಷ್ಟವಾಗಿ ಕಾಣಿಸಿತ್ತು. ಆ ಕಣ್ಣೋಟದಲ್ಲಿ ಸಾವಿರಾರು ಮಾತುಗಳು ವಿನಿಮಯವಾಗ್ತಿದ್ವು. ಅಭಯ್ ಮೆಲ್ಲನೆ ಹಸಿರು ಹುಲ್ಲಿನ ಮೇಲೆ ತನ್ನ ಒಂದು ಮೊಣಕಾಲೂರಿ ಕುಳಿತುಕೊಂಡನು. ತನ್ನ ಕೋಟಿನ ಜೇಬಿನಿಂದ ಒಂದು ನವಿರಾದ ಕೆಂಪು ಪೆಟ್ಟಿಗೆಯನ್ನು ಹೊರಗೆ ತೆಗೆದು ಅದನ್ನು ತೆರೆದು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ವಜ್ರದ ಉಂಗುರವನ್ನು ಅವಳ ಕಡೆಗೆ ಚಾಚಿದನು. ಅಭಯ್, ಹಳ್ಳಿಯಲ್ಲಿ ನನ್ನನ್ನು ಪ್ರೀತಿಯಿಂದ ನೋಡಿದ ಕ್ಷಣದಿಂದ ಹಿಡಿದು ನಿನ್ನೆ ಗೋವಾದ ಮಳೆಯಲ್ಲಿ ನನ್ನ ತೋಳಿನಲ್ಲಿ ನೀನು ಮೌನವಾಗಿ ಕರಗಿದ ಆ ಮಧುರ ಕ್ಷಣದವರೆಗೂ ನನ್ನ ಈ ಇಡೀ ಜೀವ ಕೇವಲ ನಿನಗಾಗಿ ಮಾತ್ರ ಕಾಯ್ತಾ ಇತ್ತು ಮಿಲನ. ಐ ಲವ್ ಯು ಮಿಲನ. ನನ್ನ ಈ ಉಸಿರು ಇರುವವರೆಗೂ ನಿನ್ನನ್ನು ಕಣ್ಣಿನ ರೆಪ್ಪೆಯ ತರ ಕಾಯ್ತೀನಿ. ವಿಲ್ ಯು ಮ್ಯಾರಿ ಮೀ ಎಂದು ತನ್ನ ಪ್ರೀತಿಯನ್ನು ಅತ್ಯಂತ ಆಪ್ತವಾಗಿ ನಿವೇದಿಸಿದನು. ಅಭಯ್ ಇಷ್ಟು ಸರಳವಾಗಿ ತನ್ನ ಇಡೀ ಅಹಂಕಾರವನ್ನು ಬದಿಗಿಟ್ಟು ಪ್ರೀತಿಯಿಂದ ಕೇಳಿದಾಗ ಮಿಲನಾಗೆ ಆನಂದ ಬಾಷ್ಪ ತಡೆಯಲು ಸಾಧ್ಯವಾಗಲಿಲ್ಲ. ಅವಳ ಕಣ್ಣುಗಳಿಂದ ಪ್ರೀತಿಯ ನೀರು ಕೆನ್ನೆಯ ಮೇಲೆ ಜಾರಿತು. ಅವಳಿಗೆ ಇನ್ನು ತನ್ನ ಮನಸ್ಸಿನಲ್ಲಿದ್ದ ಭಾವನೆಯನ್ನು ತಡೆಯಲು ಸಾಧ್ಯವೇ ಆಗಲಿಲ್ಲ. ಮಿಲನ ಅಳುತ್ತಲೇ ನಗುತ್ತಾ ತಕ್ಷಣ ಕೆಳಗೆ ಕುಳಿತು ಅಭಯ್ನ ಎದೆಗೆ ಜೋರಾಗಿ ವಾಲಿ ಬಿಗಿಯಾಗಿ ತಬ್ಬಿಕೊಳ್ಳುತ್ತಾ, ಹೌದು ಅಭಯ್, ಹೌದು, ಐ ಲವ್ ಯು ಟೂ. ನಿಮ್ಮ ಜೊತೆ ಇಡೀ ಲೈಫ್ ಕಳೆಯೋಕೆ ನಾನು ಕಾಯ್ತಿದ್ದೆ ಎಂದು ಅವನ ಹೆಗಲ ಮೇಲೆ ಮುಖ ಉದುಕಿಸಿದಳು. ಅಭಯ್ ಅವಳನ್ನು ತನ್ನ ಬಾಹುಬಂಧನದಲ್ಲಿ ಇನ್ನು ಬಿಗಿಯಾಗಿ ಹಿಡಿದುಕೊಂಡನು. ಅವಳ ಬೆನ್ನಿನ ಮೇಲೆ ಕೈಯಾಡಿಸುತ್ತಾ ಅವಳನ್ನು ತನಗಿಂತ ತುಸು ದೂರ ಜರುಗಿಸಿ ನೇರವಾಗಿ ಅವಳ ಕಣ್ಣುಗಳನ್ನು ನೋಡಿದನು. ಮಿಲನಾಳ ಕೆನ್ನೆಗಳು ನಾಚಿಕೆಯಿಂದ ಮತ್ತು ಕಣ್ಣೀರಿನಿಂದ ಒದ್ದೆಯಾಗಿದ್ದವು. ಅವಳ ತುಟಿಗಳು ಸಣ್ಣದಾಗಿ ನಡುಗುತ್ತಿದ್ದವು. ಆ ಮಂದ ಬೆಳಕಿನಲ್ಲಿ ಮಿಲನಾಳ ತುಟಿಗಳ ಮೇಲಿದ್ದ ಆ ತೇವ ಅಭಯ್ನ ಪ್ರೇಮದ ಹಸಿವನ್ನು ಇನ್ನೂ ಹೆಚ್ಚಿಸಿತ್ತು. ಅವನು ನಿಧಾನವಾಗಿ ತನ್ನ ಮುಖವನ್ನು ಅವಳ ಮುಖದ ಹತ್ತಿರ ತಂದನು. ಇಬ್ಬರ ಬಿಸಿ ಉಸಿರು ಪರಸ್ಪರ ತಾಕ್ತಿತ್ತು. ಮಿಲನ ತಾನಾಗಿಯೇ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಅಭಯ್ ತುಂಬಾ ಮೃದುವಾಗಿ ಆದರೆ ತೀವ್ರವಾದ ಪ್ರೀತಿಯಿಂದ ಮಿಲನಾಳ ಕೆಂಪು ತುಟಿಗಳ ಮೇಲೆ ತನ್ನ ತುಟಿಗಳನ್ನಿಟ್ಟು ಆಳವಾದ ಮುತ್ತೊಂದನ್ನು ನೀಡಿದನು. ಆ ಕಿಸ್ನಲ್ಲಿ ಇಷ್ಟು ದಿನ ಬಚ್ಚಿಟ್ಟಿದ್ದ ವಿರಹ, ಪ್ರೀತಿ, ಹಂಬಲ ಎಲ್ಲವೂ ಕರಗಿ ನೀರಾಗಿತ್ತು. ಇಬ್ಬರ ಹೃದಯಗಳ ಒಂದೇ ಲಯದಲ್ಲಿ ಬಡಿದುಕೊಳ್ಳುತ್ತಿದ್ದವು. ಸುತ್ತಲೂ ಇದ್ದ ಹೂವುಗಳ ವಾಸನೆ ಮತ್ತು ತಣ್ಣನೆಯ ಗಾಳಿಯ ಆ ರೊಮ್ಯಾಂಟಿಕ್ ಕ್ಷಣಕ್ಕೆ ಮೂಕ ಸಾಕ್ಷಿಯಾಗಿ ನಿಂತಿದ್ವು. ಬಹಳ ಹೊತ್ತಿನ ನಂತರ ಅಭಯ್ ಅವಳ ತುಟಿಗಳಿಂದ ದೂರ ಸರಿದು
ಅವಳ ಹಣೆಯ ಮೇಲೆ ಮತ್ತೊಂದು ಮುತ್ತಿಟ್ಟು ತನ್ನ ಎದೆಗೆ ಒರಗಿಸಿಕೊಂಡನು. ಮಿಲನ ಅವನ ಎದೆಯ ಬಡಿತವನ್ನು ಆಲಿಸುತ್ತಾ ನಿರಾಳವಾಗಿ ಕಣ್ಣು ಮುಚ್ಚಿದ್ದಳು. ಸೂರತ್ ಸಿಕ್ಕಿಬಿದ್ದಾನೆ. ಆದರೆ ವೀಣಾ ಇನ್ನೂ ಹೊರಗೆ ಇದ್ದಾಳೆ. ಶತ್ರುಗಳ ಕಾಟ ಇನ್ನೂ ಮುಗಿದಿಲ್ಲ. ಆದರೆ ಇವರಿಬ್ಬರ ಪವಿತ್ರ ಪ್ರೇಮದ ಜರ್ನಿ ಮಾತ್ರ ಇವತ್ತಿನ ಈ ಮಧುರ ರಾತ್ರಿಯಿಂದ ಅಧಿಕೃತವಾಗಿ ಆರಂಭವಾಗಿತ್ತು. ಬೆಂಗಳೂರಿನ ಹೊರವಲಯದಲ್ಲಿರುವ ಒಂದು ಹಳೆಯ ಆದರೆ ಸುಂದರವಾದ ಮನೆ. ಅಲ್ಲಿ ಲಿವಿಂಗ್ ರೂಮ್ನಲ್ಲಿ ಟಿವಿ ಆನ್ ಆಗಿದ್ದರೂ ಯಾರಿಗೂ ಅದರ ಕಡೆ ಗಮನವಿರಲಿಲ್ಲ. ಪೊಲೀಸ್ ಇನ್ಸ್ಪೆಕ್ಟರ್ ಆರ್ಯನ್ ಕಿಟಕಿಯ ಬಳಿ ನಿಂತು ಹೊರಗಿನ ಕತ್ತಲೆಯನ್ನು ದಿಟ್ಟಿಸುತ್ತಾ ಕೈಯಲ್ಲಿ ಒಂದು ಮುರಿದ ಬಳೆಯನ್ನು ಹಿಡಿದು ನಿಂತಿದ್ದನು. ಆ ಬಳೆಯನ್ನೇ ತನ್ನ ಇಡೀ ಪ್ರಪಂಚ ಎಂದು ನಂಬಿ ಬದುಕುತ್ತಿದ್ದವನು ಅವನು. ಅವನ ತಾಯಿ ಸುಶೀಲಮ್ಮ ಸೋಫಾದ ಮೇಲೆ ಕುಳಿತು ಜೋರಾಗಿ ಅಳುತ್ತಿದ್ರು. ಆ ಅಳುವಿನ ಹಿಂದೆ ವರ್ಷಗಳ ನೋವು ಮತ್ತು ಮಗನ ಬಗ್ಗೆ ಇದ್ದ ಆತಂಕವಿತ್ತು. ಸುಶೀಲಮ್ಮ ಕಣ್ಣೀರು ಒರೆಸ್ಕೊಳ್ತಾ ಆಕ್ರೋಶ ಮತ್ತು ನೋವಿನಿಂದ, ಮಗನೇ ಆರ್ಯನ್, ದಯವಿಟ್ಟು ನನ್ನ ಕಡೆ ತಿರುಗಿ ಮಾತಾಡೋ. ಎಷ್ಟು ದಿನ ಅಂತ ಹೀಗೆ ಮೌನವಾಗಿ ಇರ್ತೀಯ? ಯಾಕೆ ನನಗೆ ಹೀಗೆ ಹೊಟ್ಟೆ ಉರಿಸ್ತಿದ್ದೀಯ? ಆ ಹುಡುಗಿ ಯಾರು ಅಂತ ನಿನಗೆ ಗೊತ್ತಿಲ್ಲ, ಎಲ್ಲಿ ಇದ್ದಾಳೆ ಅಂತ ಗೊತ್ತಿಲ್ಲ, ಅಟ್ಲೀಸ್ಟ್ ಹೆಸರು ಕೂಡ ಸರಿಯಾಗಿ ಗೊತ್ತಿಲ್ಲ. ಆದರೆ ಆ ಒಂದು ಬಳೆ ಹಿಡ್ಕೊಂಡು ಅವಳು ನಿನಗೆ ಸಿಗ್ತಾಳೆ ಅಂತ ಇಷ್ಟು ವರ್ಷ ಕಾಯ್ತಿದ್ದೀಯಲ್ಲ, ನಿನಗೆ ಏನು ಹೇಳಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆರ್ಯನ್ ಕದಲಿಲ್ಲ. ಅವನು ಹಿಡಿದಿದ್ದ ಆ ಬಳೆಯ ತುಂಡಿನ ಮೇಲೆ ಅವನ ಹೆಬ್ಬೆರಳು ಮೃದುವಾಗಿ ಚಲಿಸುತ್ತಿತ್ತು. ಆರ್ಯನ್ ತುಂಬಾ ಗಂಭೀರವಾದ ಆಳವಾದ ಧ್ವನಿಯಲ್ಲಿ, ಅಮ್ಮ, ನಿನಗೆ ಅವಳ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ನೀನು ಹೀಗೆ ಮಾತಾಡ್ತಿದ್ದೀಯ. ಅವಳು ನನಗೆ ಸಿಗ್ತಾಳೆ ಅನ್ನೋದು ನಂಬಿಕೆ ಅಲ್ಲ, ಅದು ನನ್ನ ಬದುಕಿನ ಗುರಿ. ಇಷ್ಟು ವರ್ಷ ನಾನು ಪೊಲೀಸ್ ಯೂನಿಫಾರ್ಮ್ ಹಾಕಿದ್ದು ಅಪರಾಧಿಗಳನ್ನು ಹಿಡಿಯೋಕೆ ಅಷ್ಟೇ ಅಲ್ಲ ಅಮ್ಮ, ಅವಳನ್ನು ಹುಡುಕೋದಕ್ಕೆ ಕೂಡ. ಅವಳು ನನ್ನ ಪಾಲಿನ ದೈವ. ಆ ಬಳೆ ಇರೋವರೆಗೂ ಅವಳು ನನ್ನ ಹತ್ತಿರವೇ ಇದ್ದಾಳೆ ಅಂತ ನನಗೆ ಅನ್ಸುತ್ತೆ. ಸುಶೀಲಮ್ಮ ಹೆಚ್ಚು ಜೋರಾಗಿ ಅಳುತ್ತಾ, ಮಗನೇ, ತಂದೆ ಇಲ್ಲದ ಈ ಮನೆಯಲ್ಲಿ ನಿನಗೆ ಅಮ್ಮ ನಾನು, ನನಗೆ ನೀನೇ ಪ್ರಪಂಚ. ಆದರೆ ನಿನ್ನ ಈ ಹುಚ್ಚು ಪ್ರೀತಿಯಿಂದ ನೀನು ನಿನ್ನ ಜೀವನವನ್ನೇ ಬಲಿ ಕೊಡ್ತಿದ್ದೀಯ. ಮದುವೆ ಬೇಡ, ನೆಮ್ಮದಿ ಬೇಡ, ಕೇವಲ ಅವಳ ನೆನಪುಗಳಲ್ಲೇ ಬದುಕೋದು ಜೀವನ ಅನ್ಕೊಂಡಿದ್ದೀಯ. ನಾಳೆ ನಾನು ಕಣ್ಮುಚ್ಚಿದ್ರೆ ನಿನ್ನನ್ನು ನೋಡೋರು ಯಾರು? ಆರ್ಯನ್ ನಿಧಾನವಾಗಿ ತಿರುಗಿದನು. ಅವನ ಕಣ್ಣುಗಳಲ್ಲಿ ಸದಾ ಹೊಳೆಯುವ ಆ ಕಠಿಣ ಪೊಲೀಸ್ ಅಧಿಕಾರಿಯ ತೇಜಸ್ಸಿತ್ತು. ಆದರೆ ತಾಯಿಯ ಅಳುವನ್ನು ನೋಡಿದಾಗ ಅವನ ಮನಸ್ಸು ಕರಗಿತ್ತು. ಅವನು ತಾಯಿಯ ಬಳಿ ಬಂದು ಕುಳಿತು ಅವರ ತಲೆಯ ಮೇಲೆ ಕೈ ಇಟ್ಟನು. ಆರ್ಯನ್ ತುಂಬಾ ಶಾಂತವಾಗಿ, ಅಮ್ಮ, ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಆದರೆ ನಾನು ಅವಳನ್ನು ಹುಡುಕೋದು ಆಸ್ತಿಗೋ ಐಷಾರಾಮಿಗೋ ಅಲ್ಲ. ಆ ದಿನ ಆ ಅಪಘಾತದಲ್ಲಿ ಅವಳು ನನ್ನ ಪ್ರಾಣ ಉಳಿಸಿ ಮಾಯವಾಗಿದ್ದಾಳೆ. ಅವಳ ಕಣ್ಣಲ್ಲಿ ಇದ್ದ ಆ ನೋವು ನನಗೆ ಇನ್ನೂ ಕಾಡ್ತಿದೆ. ಅವಳು ಸಿಗೋವರೆಗೂ ನಾನು ಈ ಪೊಲೀಸ್ ಅಧಿಕಾರಿಯ ಜವಾಬ್ದಾರಿಯನ್ನು ಬಿಡಲ್ಲ. ಹಾಗೆಯೇ ಮದುವೆ ಅನ್ನೋ ಬಂಧನಕ್ಕೂ ಒಳಗಾಗಲ್ಲ. ಅವಳು ನನ್ನ ಹುಡುಕಿಕೊಂಡು ಬರಬೇಕು, ಇಲ್ಲ ನಾನೇ ಆಕೆಯನ್ನು ಪತ್ತೆ ಹಚ್ಚಬೇಕು. ಅದಕ್ಕೆ ನನಗೆ ಇನ್ನಷ್ಟು ಸಮಯ ಕೊಡು ಅಮ್ಮ. ಸುಶೀಲಮ್ಮ ಮಗನ ಕಣ್ಣಲ್ಲಿ ಕಂಡ ಆ ದೃಢತೆಯನ್ನು ನೋಡಿ ಮಾತನಾಡಲು ಪದಗಳಿಲ್ಲದೆ ಮೌನವಾದರು. ಆರ್ಯನ್ ಮತ್ತೆ ಆ ಬಳೆಯನ್ನು ತೆಗೆದುಕೊಂಡು ಕಿಟಕಿಯ ಬಳಿ ನಿಂತನು. ಅವನಿಗೆ ಗೊತ್ತಿರಲಿಲ್ಲ ಅವನು ಹುಡುಕುತ್ತಿರುವ ಆ ಬಳೆಯ ಒಡತಿ ಈಗ ಆರ್ಯನ್ ಕೆಲಸ ಮಾಡುವ ನಗರದಲ್ಲೇ ಅವನ ಕಣ್ಣೆದುರೇ ಎಲ್ಲೋ ಒಂದು ಕಡೆ ಇರಬಹುದು ಎಂದು. ಫಾರ್ಮ್ ಹೌಸ್ನ ರೊಮ್ಯಾಂಟಿಕ್ ರಾತ್ರಿಯ ಮಧುರ ನೆನಪುಗಳ ನಂತರ ಮರುದಿನ ಮುಂಜಾವು ಮುದ ನೀಡುವಂತಿತ್ತು. ಗಾರ್ಡನ್ಗಳ ಹೂವುಗಳ ಮೇಲಿದ್ದ ಇಬ್ಬನಿಯ ಹನಿಗಳು ಸೂರ್ಯನ ಕಿರಣಗಳಿಗೆ ಮುತ್ತಿನಂತೆ ಹೊಳೆಯುತ್ತಿದ್ದವು. ಬೆಳಗ್ಗೆ 7 ಗಂಟೆಗೆ ಮಿಲನ ಕಣ್ಣು ಬಿಟ್ಟಾಗ ಅವಳು ಫಾರ್ಮ್ ಹೌಸ್ನ ಐಷಾರಾಮಿ ಬೆಡ್ರೂಮ್ನಲ್ಲಿದ್ದಳು. ನಿನ್ನೆ ರಾತ್ರಿ ಅಭಯ್ ತನ್ನ ಪ್ರೀತಿಯನ್ನು ನಿವೇದಿಸಿಕೊಂಡ ಕ್ಷಣ ತನ್ನ ತುಟಿಗಳ ಮೇಲೆ ಮೂಡಿದ ಆ ತೀವ್ರವಾದ ಮುತ್ತಿನ ಬೆಚ್ಚಗಿನ ಸ್ಪರ್ಶ ನೆನಪಾಗಿ ಅವಳ ಮುಖದಲ್ಲಿ ಒಮ್ಮೆಗೆ ನಾಚಿಕೆಯ ಕೆಂಪು ಆವರಿಸಿತ್ತು. ಅವಳು ಬೆಡ್ನಿಂದ ಎದ್ದು ಕಿಟಕಿ ಹೊರಗೆ ನೋಡಿದಾಗ ಗಾರ್ಡನ್ನಲ್ಲಿ ಟ್ರ್ಯಾಕ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಧರಿಸಿ ರನ್ನಿಂಗ್ ಮುಗಿಸಿ ಬರುತ್ತಿದ್ದ ಅಭಯ್ ಕಣ್ಣನು. ಅಭಯ್ ಕಿಟಕಿಯ ಬಳಿ ನಿಂತಿದ್ದ ಮಿಲನಾಳನ್ನು ನೋಡಿ ತುಂಬಾ ಸಾಫ್ಟ್ ಆಗಿ ಮುಗುಳ್ನಕ್ಕನು. ನೇರವಾಗಿ ಅವಳ ರೂಮ್ನೊಳಗೆ ಬಂದನು. ಇನ್ನು ಯಾರೂ ಇಲ್ಲದ ಆ ಫಾರ್ಮ್ ಹೌಸ್ನಲ್ಲಿ ಇಬ್ಬರ ಕಣ್ಣುಗಳು ಒಂದನ್ನೊಂದು ಸಂಧಿಸಿದಾಗ ನೆನೆಯ ಆಪ್ತತೆ ಇನ್ನೂ ಜಾಸ್ತಿಯಾಗಿತ್ತು. ಅಭಯ್ ಅವಳ ಹತ್ತಿರ ಬಂದು ಮುದ್ದಾಗಿ ಚುಡಾಯಿಸ್ತಾ, ಏನಮ್ಮ ಮಿಸ್ ಮಿಲನ, ರಾತ್ರಿ ಸರಿಯಾಗಿ ನಿದ್ದೆ ಬಂತಾ? ಇಲ್ಲ ನಾನು ಕೊಟ್ಟ ಆ ಸರ್ಪ್ರೈಸ್ ಪ್ರಪೋಸಲ್ ನೆನಪಲ್ಲೇ ಇಡೀ ರಾತ್ರಿ ಕಣ್ಣು ಮುಚ್ಚಿಲ್ವಾ? ಮಿಲನ ನಾಚಿಕೆಯಿಂದ ಮುಖ ತಿರುಗಿಸಿಕೊಂಡು ತನ್ನ ಕೈಯಲ್ಲಿದ್ದ ಚುಡಿದಾರ್ ದುಪ್ಪಟವನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಮಿಲನ ತುಟಿಕಚ್ಚಿ ತಗ್ಗಿದ ಧ್ವನಿಯಲ್ಲಿ, ನೀವು ತುಂಬಾ ತುಂಟ ಇದ್ದೀರಾ ಅಭಯ್, ನಿನ್ನೆ ರಾತ್ರಿ ಹಾಗೆಲ್ಲ ಮಾಡಬಾರ್ದಿತ್ತು. ಯಾರಾದ್ರೂ ನೋಡಿದ್ರೆ ಏನು ಅನ್ಕೊಂತಿದ್ರು? ಅಭಯ್ ಮೆಲ್ಲನೆ ನಗುತ್ತಾ ಅವಳ ಸೊಂಟಕ್ಕೆ ಕೈ ಹಾಕಿ ತನ್ನ ಇನ್ನೂ ಹತ್ತಿರ ಹಿಡಿದುಕೊಂಡನು. ಈಗ ಅವಳನ್ನು ಸರ್ ಎನ್ನುವ ಬದಲು ಅಭಯ್ ಎಂದು ಕರೆದಿದ್ದಕ್ಕೆ ಅವನಿಗೆ ಒಳಗೊಳಗೆ ಸಖತ್ ಖುಷಿ ಆಗ್ತಿತ್ತು. ಅಭಯ್ ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾ ತುಂಬಾ ಪ್ರೀತಿಯಿಂದ, ಯಾರು ನೋಡ್ತಾರೆ ಮಿಲನ, ಇದು ನನ್ನ ಜಾಗ. ಇನ್ಮೇಲೆ ನೀನು ನನ್ನ ಹೆಂಡತಿ ಆಗುವವಳು. ನನ್ನ ಪ್ರೀತಿಯ ಮೇಲೆ ನನಗೆ ಎಷ್ಟು ಹಕ್ಕಿದೆಯೋ ನಿನ್ನ ಮೇಲೂ ಅಷ್ಟೇ ಹಕ್ಕಿದೆ ಎಂದು ಹೇಳುತ್ತಾ ಅವಳ ಕೆನ್ನೆಯ ಮೇಲೆ ಮೆಲ್ಲನೆ ಸವರಿದನು. ಅಭಯ್ ಆ ಬೆರಳುಗಳ ಸ್ಪರ್ಶಕ್ಕೆ ಮಿಲನಾಳ ಇಡೀ ದೇಹದಲ್ಲಿ ಸಣ್ಣ ನಡುಕ ಹುಟ್ಟಿತ್ತು. ಅವಳು ಅವನ ಎದೆಯ ಮೇಲೆ ಕೈಯಿಟ್ಟು ಮೌನವಾಗಿ ಅವನ ಪ್ರೀತಿಯನ್ನು ಅನುಭವಿಸಿದಳು. ಫಾರ್ಮ್ ಹೌಸ್ನ ಆ ಮಧುರ
ರಾತ್ರಿಯ ನಂತರ ಮರುದಿನ ಮಧ್ಯಾಹ್ನ ಅಭಯ್ ಮತ್ತು ಮಿಲನ ಇಬ್ಬರು ನೇರವಾಗಿ ಬೆಂಗಳೂರಿನ ವರ್ಮಾ ಬಂಗಲೆಗೆ ಬಂದು ಇಳಿದರು. ಕಾರ್ನಿಂದ ಇಬ್ಬರು ಒಟ್ಟಿಗೆ ಇಳಿಯುವುದನ್ನು ಕಂಡ ವನಜಾಕ್ಷಿ ಮತ್ತು ಗೋಪಾಲ್ ವರ್ಮಾ ಇಬ್ಬರ ಮುಖದಲ್ಲೂ ಕೋಟಿ ದೀಪ ಬೆಳಗಿದಷ್ಟು ಸಂತೋಷವಾಯಿತು. ಮೆಟ್ಟಿಲು ಹತ್ತಿ ಒಳಗೆ ಬರುತ್ತಿದ್ದಂತೆ ವನಜಾಕ್ಷಿ ಅವರು ತಾವೇ ಖುದ್ದಾಗಿ ಆರ್ತಿ ತಟ್ಟೆ ಹಿಡಿದು ಇಬ್ಬರಿಗೂ ದೃಷ್ಟಿ ತೆಗೆದು ಪ್ರೀತಿಯಿಂದ ಒಳಗೆ ಕರೆದುಕೊಂಡರು. ನಿನ್ನೆ ರಾತ್ರಿ ಗೋಪಾಲ್ ವರ್ಮಾ ಅವರು ಡೈನಿಂಗ್ ಹಾಲ್ನಲ್ಲಿ ಹೇಳಿದ ಆ ತನ್ನ ಹಳೆ ಗೆಳೆಯನ ರಹಸ್ಯದ ನಂತರ ವನಜಾಕ್ಷಿ ಅವರಿಗೆ ಮಿಲನಾಳನ್ನು ಕಂಡ್ರೆ ತನ್ನ ಸ್ವಂತ ಮಗಳಿಗಿಂತಲೂ ಹೆಚ್ಚು ಪ್ರೀತಿ ಉಕ್ಕಿ ಬರ್ತಿತ್ತು. ವನಜಾಕ್ಷಿ ಮಿಲನಾಳ ಗಲ್ಲ ಸವರಿ ಕಣ್ಣೀರು ತುಂಬಿಕೊಂಡು ಭಾವುಕರಾಗಿ, ಬಾ ಮಗಳೇ ಒಳಗ್ ಬಾ, ಈ ಮನೆಗೆ ನೀನು ಸೊಸೆಯಾಗಿ ಬರ್ತಿರೋದು ನಮ್ಮ ಸೌಭಾಗ್ಯ. ಇನ್ಮೇಲೆ ನೀನು ಆ ಗೆಸ್ಟ್ ಹೌಸ್ನಲ್ಲಿ ಒಬ್ಳೇ ಇರೋದು ಬೇಡ, ನಮ್ಮ ಜೊತೆ ಈ ದೊಡ್ಡ ಮನೆಯಲ್ಲೇ ಇದ್ದು ಬಿಡು ಮಗಳೇ. ಮಿಲನಾಗೆ ವನಜಾಕ್ಷಿ ಅವರ ಮಾತು ಕೇಳಿ ತುಂಬು ಹೃದಯದ ಗೌರವ ಅನಿಸಿತ್ತು. ಆದರೆ ಅವಳು ಅತ್ಯಂತ ವಿನಯದಿಂದ ತನ್ನ ಸ್ವಾಭಿಮಾನವನ್ನು ಬಿಡದಂತೆ ನಯವಾಗಿ ನಿರಾಕರಿಸಿದಳು. ಮಿಲನ ವನಜಾಕ್ಷಿ ಅವರ ಕೈ ಹಿಡಿದುಕೊಂಡು ಮೃದುವಾಗಿ, ತುಂಬ ಥ್ಯಾಂಕ್ ಯು ಅಮ್ಮ, ನನ್ನ ಮೇಲೆ ನಿಮಗಿರೋ ಈ ಪ್ರೀತಿ ನನಗೆ ಗೊತ್ತು. ಆದರೆ ನಮ್ಮ ಹಳ್ಳಿಯಲ್ಲಿರೋ ನನ್ನ ತಾಯಿ ಶಾರದಮ್ಮ ಇನ್ನು ನಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟು ಶಾಸ್ತ್ರೋಕ್ತವಾಗಿ ನಾನು ಈ ಮನೆಗೆ ಬರೋವರೆಗೂ ನಾನು ಗೆಸ್ಟ್ ಹೌಸ್ನಲ್ಲೇ ಇರೋದು ಧರ್ಮ ಅನಿಸುತ್ತೆ ಅಮ್ಮ. ಅಲ್ಲಿವರೆಗೂ ನಾನು ಆಫೀಸ್ ಕೆಲಸ ಮಾಡಿಕೊಂಡು ಆ ಗೆಸ್ಟ್ ಹೌಸ್ನಲ್ಲೇ ಇರ್ತೀನಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಮಿಲನಾಳ ಈ ಸಂಸ್ಕಾರ ಮತ್ತು ಸ್ವಾಭಿಮಾನದ ಮಾತುಗಳನ್ನು ಕೇಳಿ ಗೋಪಾಲ್ ವರ್ಮಾ ಅವರಿಗೆ ಹೆಮ್ಮೆ ಅನಿಸಿತ್ತು. ಗೋಪಾಲ್ ವರ್ಮಾ, ನೋಡಿದ್ಯಾ ವಂಜ, ನಮ್ಮ ಸೊಸೆಯ ಯೋಚನೆ ಎಷ್ಟು ಸಂಪ್ರದಾಯಬದ್ಧವಾಗಿದೆ ಅಂತ. ಅವಳ ಇಷ್ಟದಂತೆಯೇ ಆಗಲಿ, ಮದುವೆ ಮುಗಿಯುವವರೆಗೂ ಅವಳು ಗೆಸ್ಟ್ ಹೌಸ್ನಲ್ಲೇ ಇರಲಿ ಎನ್ನುತ್ತಾ ಇಬ್ಬರನ್ನು ಹರಸಿದರು. ಮಿಲನ ಮತ್ತು ಅಭಯ್ ಇಬ್ಬರು ಹಿರಿಯರ ಪಾದಗಳನ್ನು ಮುಟ್ಟಿ ಆಶೀರ್ವಾದ ಪಡೆದರು. ಎಲ್ಲರೂ ಹಾಲಿನಲ್ಲಿ ಕುಳಿತು ಖುಷಿಯಿಂದ ಮಾತನಾಡುತ್ತಿರುವಾಗ ಅಭಯ್ನ ಪರ್ಸನಲ್ ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ವಿಕ್ರಮ್ ರಾಥೋಡ್ ಹೆಸರು ಫ್ಲಾಶ್ ಆಗ್ತಿತ್ತು. ಅಭಯ್ ತಕ್ಷಣ ಸೈಡ್ಗೆ ಬಂದು ಫೋನ್ ರಿಸೀವ್ ಮಾಡಿದನು. ಅಭಯ್, ಹೇಳು ವಿಕ್ರಮ್, ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ? ವೀಣಾ ಎಲ್ಲಿದ್ದಾಳೆ ಅಂತ ಪತ್ತೆ ಆಯ್ತಾ? ವಿಕ್ರಮ್ ರಾಥೋಡ್ ತುಂಬಾ ಸೀರಿಯಸ್ ಆಗಿ ಗಂಭೀರ ಧ್ವನಿಯಲ್ಲಿ. ಅಭಯ್, ಸೂರಜ್ ಜೈಲಿನಲ್ಲಿ ಕಂಬಿ ಎಣಿಸ್ತಿದ್ದಾನೆ, ಅವನ ಚಾಪ್ಟರ್ ಕ್ಲೋಸ್. ಆದರೆ ಆ ವೀಣಾ ಇನ್ನೂ ಸಿಕ್ಕಿಲ್ಲ. ಅವಳು ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಬೆಂಗಳೂರಿನಿಂದ ಬೇರೆ ಊರಿಗೆ ಎಸ್ಕೇಪ್ ಆಗಿದ್ದಾಳೆ. ಆ ಊರಿನಲ್ಲಿ ಇವಾಗ ಹೊಸದಾಗಿ ಚಾರ್ಜ್ ತಗೊಂಡಿರೋ ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಇದ್ದಾನೆ. ಅವನ ಹೆಸರು ಆರ್ಯನ್. ವೀಣಾ ಆ ಊರಿನಲ್ಲೇ ತಲೆಮರೆಸಿಕೊಂಡಿರೋ ಹಾಗೆ ಕಾಣ್ತಿದೆ. ನಾನಿನ್ನೂ ಟ್ರ್ಯಾಕ್ ಮಾಡ್ತಿದ್ದೀನಿ. ವಿಕ್ರಮ್ ಬಾಯಿಯಿಂದ ಪೊಲೀಸ್ ಆಫೀಸರ್ ಆರ್ಯನ್ ಮತ್ತು ವೀಣಾ ಹೆಸರನ್ನು ಕೇಳಿದಾಗ ಅಭಯ್ ಕಣ್ಣುಗಳು ಮತ್ತೊಮ್ಮೆ ತೀಕ್ಷ್ಣವಾದವು. ಕತೆ ಈಗ ಆ ಹೊಸ ಪೊಲೀಸ್ ಅಧಿಕಾರಿ ಆರ್ಯನ್ ಇರುವ ಊರಿನ ಕಡೆಗೆ ತಿರುವು ಪಡೆದುಕೊಳ್ಳಲು ಸಜ್ಜಾಗುತ್ತಿದೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನೆಲ್ಗೆ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.